ಎಲ್ರಿಗೂ ನಮಸ್ಕಾರ. ನಾವಿವಾಗ ಆಲ್ರೆಡಿ ಲಾಂಗ್ ಓವೆಲ್ ಓನ ಹೇಳ್ಕೊಟ್ಟಿರ್ತೀವಿ. ಅದರಲ್ಲಿ ಲಾಂಗ್ ಓವೆಲ್ ಓದಲ್ಲಿ ಡಬಲ್ ಓ ಸಹಿತ ನಾವೇನಂತ ಹೇಳ್ತೀವಿ, ಲಾಂಗ್ ಓ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಓದಲ್ಲಿ ಅದರಲ್ಲಿ 2 ಸೌಂಡ್ ಬರುತ್ತೆ. ಒಂದು ಶಾರ್ಟ್ ಊ ಸೌಂಡ್ ಮಾಡುತ್ತೆ, ಇನ್ನೊಂದು ಲಾಂಗ್ ಊ ಸೌಂಡ್ ಅಂತ. ಇದಕ್ಕೆ ಫೊನೆಟಿಕ್ಸಲ್ಲಿ ಯಾವುದೇ ರೀತಿ ರೂಲ್ಸ್ ಇಲ್ಲ. ಆದರೆ ನಾವು ಮಕ್ಕಳಿಗೆ ಹೇಳ್ಕೊಡುವಾಗ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಅನುಸರಿಸಿದರೆ ಮಕ್ಕಳಿಗೆ ಈಸಿಯಾಗಿ ನಾವು ಹೇಳ್ಕೊಡ್ಬೋದು. ಯಾವುದೇ ರೀತಿ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಇದಕ್ಕೆ ರೂಲ್ಸ್ ಇಲ್ಲ. ಆದರೆ ಟಿಪ್ಸನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು. ಯಾವ ರೀತಿ ಅಂತಂದರೆ, ಇಲ್ಲಿ ಫಾಲೋಡ್ ಬೈ ದ ಲೆಟರ್ ಕೆ ಆ್ಯಂಡ್ ಡಿ. ಫಸ್ಟ್ ಟಿಪ್ಸು ಫಾಲೋಡ್ ಬೈ ದ ಲೆಟರ್ ಕೆ ಆ್ಯಂಡ್ ಡಿ ಬಂದಾಗ ಅದೇನಾಗುತ್ತೆ, ಶಾರ್ಟ್ ಊ ಅಂತ ಸೌಂಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬ ಉ ಕ ಬುಕ್, ಹ ಉ ಕ ಹುಕ್, ಟ ಉ ಕ ಟುಕ್. ಇಲ್ಲಿ ಡಬಲ್ ಓ ಬಂದರೂ ಸಹಿತ ನಾವು ಅದನ್ನು ಶಾರ್ಟಾಗಿ ಊ ಅಂತ ಹೇಳ್ಕೊಡ್ತೀವಿ ಮಕ್ಕಳಿಗೆ. ಇದು ಯಾವಾಗ ಕೊನೆಗೆ ಕೆ ಮತ್ತು ಡಿ ಬಂದಾಗ. ನೆಕ್ಸ್ಟು ಇಲ್ಲಿ ಲಾಂಗ್ ಓ ಫಾಲೋಡ್ ಬೈ ದ ಲೆಟರ್ ಎಲ್ ಎಮ್ ಎನ್. ಲೆಟ್ರ್ ಎಲ್ ಮತ್ತು ಎಮ್ ಮತ್ತು ಎನ್ ಕೊನೆಗೆ ಬಂದಾಗ ನಾವೇನು ಹೇಳ್ಕೊಡ್ತೀವಿ, ಅದನ್ನು ಲಾಂಗ್ ಊ ಅಂತ ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಪ ಉ ಲ ಪೂಲ್, ಕ ಉ ಲ ಕೂಲ್, ಫ ಉ ಲ ಫೂಲ್, ರ ಉಮ್ ರೂಮ್, ಡ ಉಮ್ ಡೂಮ್, ಮ ಉ ನ ಮೂನ್. ಈ ರೀತಿ ಹೇಳ್ಕೊಡ್ತೀವಿ. ಅದೇ ರೀತಿಯಾಗಿ ಕೊನೆಗೆ ಕೇವಲ ನಾನು ಹೇಳಿರ್ತಕ್ಕಂಥ ಕೆ ಮತ್ತು ಡಿ ಎಲ್ ಎಮ್ ಎನ್ ಅಷ್ಟೇ ಅಲ್ಲದೆ ಬೇರೆ ಲೆಟರ್ಗಳು ಸಹಿತ ಬರ್ತವೆ ಇಂಗ್ಲೀಷಲ್ಲಿ, ಪಿ ಮತ್ತು ಟಿ ಎಚ್. ಆವಾಗ ಸಹಿತ ನಾವು ಅದನ್ನು ಶಾರ್ಟ್ ಮತ್ತು ಲಾಂಗ್ ಎರಡು ರೀತಿಯಾಗಿ ನಾವು ಪ್ರೊನೌನ್ಸ್ ಮಾಡಿ ಓದ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಸ್ಕ ಊಪ್, ಸ್ಕೂಪ್, ಟ ಊತ್, ಟೂತ್. ಈ ರೀತಿ ಬೇರೆ ಲೆಟರ್ಗಳು ಸಹಿತ ಕೊನೆ ಬಂದಿರ್ತವೆ, ನಾನು ಹೇಳಿರ್ತಕ್ಕಂಥ ಅಕ್ಷರ ಅಷ್ಟೇ ಅಲ್ಲದೆ. ಆದರೆ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲಿ ಕೆ ಮತ್ತು ಡಿ ಎಲ್ ಎಮ್ ಎನ್ ಬಂದಾಗ ಲಾಂಗ್ ಈ ರೀತಿ ಹೇಳ್ಕೊಟ್ಟಾಗ ಮಕ್ಕಳು ಈಸಿಯಾಗಿ ಅರ್ಥ ಮಾಡ್ಕೊತಾರೆ. ಹಾಗಾಗಿ ಇದು ರೂಲ್ಸ್ ಅಲ್ಲ, ಯಾವುದೇ ರೀತಿ ಫೊನೆಟಿಕ್ಸಲ್ಲಿ ಕೇವಲ ಟಿಪ್ಸ್ ಅಷ್ಟೇ. ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಈಸಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಥ್ಯಾಂಕ್ ಯು.